ಐ ಫ್ಯಾಮಿಲಿ ಇದು ತಿರುಪತಿಯಿಂದ ಬಂದಿದ್ದ ದಿನ ಮಿನಿ ವ್ಲಾಗ್ ಆಗಿರುತ್ತೆ. ಎದ್ದೋಳಷ್ಟರಲ್ಲಿ ಮಧ್ಯಾಹ್ನ ಆಗಿತ್ತು. ನಮ್ಮ ಅತ್ತೆ ಚಿತ್ರಾನ್ನ ಮಾಡಿದ್ರೆ ಅದನ್ನೇ ತಿಂದು ನಾನು ಏನೇನು ತೊಗೊಂಡು ಬಂದಿದ್ದೆ ಎಲ್ಲ ಎತ್ತಿಡ್ತಿದ್ದಿದೆ. ಬ್ಯಾಂಗಲ್ಸು, ಬ್ಯಾಗು ಮತ್ತು ಸರ, ಟೋಪಿ ಆ ಥರದ್ದು. ಆ್ಯಂಡ್ ಅಮ್ಮಂಗೆ ಸ್ವಲ್ಪ, ನನ್ನ ತಮ್ಮನ ಹೆಂಡ್ತಿಗೆ ಸ್ವಲ್ಪ, ನನಗೆ ಸ್ವಲ್ಪ ತೊಗೊಂಡು ಬಂದಿದ್ದೆ. ಹಾಗೆ ಇವತ್ತು ಪ್ರಸಾದ ಎಲ್ಲ ಹಂಚ್ಬಿಡೋಣ, ಪೂಜೆ ಎಲ್ಲ ಮಾಡಿಬಿಟ್ಟು ಅಂದ್ಬಿಟ್ಟು ಮೇಲ್ಗಡೆ ಹೂವು ಎಲ್ಲ ಬಿಟ್ಟಿತ್ತು, ಅದನ್ನೆಲ್ಲ ಕಿತ್ಕೊಂಡು ಬಂದೆ. ಹಾಗೆ ಗಿಡಗಳಿಗೆಲ್ಲ ನೀರೇ ಹಾಕಿದ್ದಿಲ್ಲ. ಇದೊಂದು ಹೊಸ್ದಾಗಿ ತೊಗೊಂಡು ಬಂದು ಹಾಕಿದ್ವಿ ಶೋ ಗಿಡ, ತುಂಬ ಚೆನ್ನಾಗಿ ಹೂವು ಎಲ್ಲ ಬಿಟ್ಟಿತ್ತು. ಅದಾದಮೇಲೆ ಹಸ್ಬೆಂಡು ಹೂವು ಎಲ್ಲ ತೊಗೊಂಡು ಬಂದಿದ್ರ, ಅದನ್ನು ಕೂಡ ಎಲ್ಲ ನೀಟಾಗಿ ಕಟ್ಟಿ ಎತ್ತಿಟ್ಬಿಟ್ಟು ಇವಾಗ ಪೂಜೆ ಎಲ್ಲ ಮಾಡ್ಕೊತಾ ಇದ್ದೀನಿ. ಸಂಜೆ ಮೇಲೆ ಎಲ್ಲನೂ ರೆಡಿ ಮಾಡಿ ಬೇಗ ಬೇಗ ಪೂಜೆ ಕೂಡ ಮಾಡಿದೆ. ಸೊ ಇವತ್ತೇ ಪೂಜೆ ಎಲ್ಲ ಮಾಡಿ ಕೊಟ್ಬಿಡೋಣ ಪ್ರಸಾದ ಎಲ್ಲರಿಗೂ ಅಂತ ಹೇಳಿಬಿಟ್ಟು ಅಕ್ಕಪಕ್ಕದವ್ರಿಗೂ ಕೂಡ ಹೇಳ್ಬಿಟ್ಟು ಬಂದಿದ್ದೆ ಪೂಜೆ ಎಲ್ಲ ಮಾಡಿಬಿಟ್ಟು. ಸೊ ಎಲ್ಲರೂ ಕೂಡ ಬಂದರು, ಅವ್ರಿಗೂ ಕೂಡ ಪ್ರಸಾದ ಎಲ್ಲ ಕೊಡೋಣ ಅಂತ ಹೇಳ್ಬಿಟ್ಟು ಮುಂಚೆನೇ ಏನೇನು ಬೇಕೋ ಎಲ್ಲನೂ ರೆಡಿ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಎಲೆ, ಅಡಿಕೆ, ಬಾಳೆಹಣ್ಣು, ಹೂವು, ಹಾಗೆ ಪ್ರಸಾದ ಹಾಕೋಕ್ಕೆ ಪ್ಲೇಟ್ ಎಲ್ಲ ತೊಗೊಂಡು ಬಂದು ಇಟ್ಟಿದ್ನ. ಸೊ ಬಂದವ್ರಿಗೆಲ್ಲ ಕೊಡೋಣ ಅಂತ ಹೇಳಿಬಿಟ್ಟು ಹಾಗೆ ನಮ್ಮ ಅತ್ತೆಯವ್ರನ್ನೂ ಕೂಡ ಕರೆದಿದ್ವಿ, ಅವರು ಕೂಡ ಬಂದಿದ್ದರು, ಅಕ್ಕಪಕ್ಕ ಮಕ್ಕಳೆಲ್ಲ ಬಂದಿದ್ದರು. ಸೊ ಎಲ್ಲರಿಗೂ ಪ್ರಸಾದ ಎಲ್ಲ ಕೊಟ್ಟು ಆದಮೇಲೆ ಅವತ್ತು ನೈಟು ನಮ್ಮ ಅತ್ತೆ ಮನೇಲಿ ಶಾವಿಗೆ ಮಾಡ್ತಾಯಿದ್ರು. ನನ್ನ ಮೈದನ ರಜಾ ಬೇರೆ ಇದ್ರಲ್ಲ, ಹಾಗಾಗಿ ಎಲ್ಲರೂ ಸೇರಿಕೊಂಡು ಅಕ್ಕಿ ಶಾವಿಗೆ, ರಾಗಿ ಶಾವಿಗೆ ಎರಡೂ ಮಾಡಿದ್ವಿ. ತುಂಬ ಚೆನ್ನಾಗಿ ಬರುತ್ತೆ, ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ನಮ್ಮ ಹಸ್ಬೆಂಡ್ಗಂತೂ ತುಂಬ ಇಷ್ಟ. ಸೊ ಎಲ್ಲನೂ ಮಾಡಿಬಿಟ್ಟು ಎಲ್ಲರೂ ಕೂತ್ಕೊಂಡು ಊಟ ಎಲ್ಲ ಮಾಡಿದ್ವಿ. ಮತ್ತು ನೆಕ್ಸ್ಟ್ ಡೇ ಸಂಜೆ ಮೇಲೆ ನಾವು ಅಮ್ಮ ಮನೆಗೆ ಹೊರಟಿದ್ವಿ. ಬಿಕಾಸ್ ಅವ್ರಿಗೂ ಕೂಡ ಪ್ರಸಾದ ತೊಗೊಂಡು ಬಂದಿದ್ವಲ್ಲ, ಹಾಗೆ ಅವ್ರಿಗೂ ಬ್ಯಾಂಗಲ್ಸ್ ಎಲ್ಲ ತೊಗೊಂಡು ಬಂದಿದ್ವಿ. ಎಲ್ಲನೂ ಕೊಟ್ಬಿಟ್ಟು ಬರೋಣ ಅಂತ ಹೇಳಿಬಿಟ್ಟು ಹೋಗ್ತಾ ಇದ್ವಿ. ಹೋಗಿದ ತಕ್ಷಣ ನಮ್ಮ ಬುಜ್ಜಿ ಬೇಬಿ ನಮ್ಮ ಅಮ್ಮನ ಜೊತೆ ಆಟ ಆಡ್ಕೊಂಡಿದ್ದ. ಹಾಗೆ ಮಾವಿನ ಹಣ್ಣೆಲ್ಲ ಕೊಟ್ಟರು, ಅವ್ನಿಗಂತೂ ಸಿಕ್ಕಾಪಟ್ಟೆ ಇಷ್ಟ ಮಾವಿನ ಹಣ್ಣು, ತಿನ್ಕೊಂಡು ಆಟ ಆಡ್ಕೊಂಡಿದ್ದ. ಅಲ್ಲೇ ಇದ್ದು ಊಟ ಎಲ್ಲ ಮಾಡಿಕೊಂಡು ನೈಟು ನಾವು ಹೊರಟ್ವಿ. ತುಂಬ ಖುಷಿ ಆಯಿತು, ಎಲ್ಲರ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಕೊಂಡು ಬಂದ್ವಿ. ಆ್ಯಂಡ್ ಇವತ್ತಿನ ಮಿನಿ ವ್ಲಾಗ್ ಇದಾಗಿತ್ತು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.